ವಿಷಯದೊಳಗೆ ಹೋಗ್ರಿ ಭಕ್ತಿ ಇದ್ದೇ ಇರ್ತದೆ. ಪ್ರಪಂಚದೊಳಗೂ ಭಕ್ತಿ ಇರ್ತೈತಿ, ಪಾರಮಾರ್ಥದೊಳಗೂ ಭಕ್ತಿ ಇರ್ತೈತಿ, ಸಂಗೀತದೊಳಗೂ ಭಕ್ತಿ ಇರ್ತೈತಿ, ವ್ಯಾಪಾರದಾಗೂ ಭಕ್ತಿ ಇರ್ತೈತಿ, ಒಬ್ಬ ರೈತನಲ್ಲಿನೂ ಭಕ್ತಿ ಇರ್ತೈತಿ, ಒಬ್ಬ ತಾಯಿಯಲ್ಲಿನೂ ಭಕ್ತಿ ಇರ್ತೈತಿ, ಒಬ್ಬ ಭಕ್ತನಲ್ಲಿನೂ ಭಕ್ತಿ ಇರ್ತೈತಿ, ಒಬ್ಬ ಕಳ್ಳನಲ್ಲಿನೂ ಭಕ್ತಿ ಇರ್ತೈತಿ, ಒಬ್ಬ ಹುಡುಗನಲ್ಲಿನೂ ಭಕ್ತಿ ಇರ್ತೈತಿ. ಪ್ರತಿಯೊಂದು ಜೀವಿಗಳಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಮಾತಿನಲ್ಲಿ ಭಕ್ತಿ ಇರ್ತದೆ. ಆದರೆ ಒಂದೊಂದು ಥರದ ಭಕ್ತಿ ಬೇರೆ ಬೇರೆ ಬೇರೆ. ಒಂದರ ಭಕ್ತಿ ಒಂದರಂಗಿಲ್ಲ. ಯಾಕಂದ್ರೆ ನಾವು ಈ ಭೂಮಿ ಮ್ಯಾಲ ನಮ್ಮ ಭಾರತದ ಜನಸಂಖ್ಯೆ ಬೇಡ. ಇದೇನು ನಾವು ಈ ಗುಡಿ ಒಳಗೆ ಕುಡಿವಲ್ಲ, ಒಂದು 100 ಜನ, ನನ್ನ ಮನಸ್ಸು ಹೆಂಗೈತಿ ಹಂಗೆ ನಿಮ್ಮ ಮನಸ್ಸಿಲ್ಲ, ನಿಮ್ಮ ಮನಸ್ಸು ಹೆಂಗೈತಿ ಹಂಗೆ ಅವ್ರ ಮನಸ್ಸಿಲ್ಲ, ಅವ್ರ ಮನಸ್ಸಿದ್ದಂಗೆ ಮತ್ತೊಬ್ಬರಿಲ್ಲ, ಮತ್ತೊಬ್ಬರಿದ್ದಂಗೆ ಮೊದಲೊಬ್ಬರಿಲ್ಲ. ಒಬ್ಬರ ಮನಸ್ಸು ಹೆಂಗೈತಿ ಹಂಗೆ ಮತ್ತೊಬ್ಬರ ಮನಸ್ಸಿಲ್ಲ. ಅದಕ್ಕಾಗಿ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇದ್ದದ್ರಿಂದ ಒಬ್ಬೊಬ್ಬರ ಭಕ್ತಿ ಒಂದೊಂದು ಥರ ಇದೆ. ಯಾರ್ಯಾರ ಮನಸ್ಸು ಹೆಂಗಿರ್ತೈತಿ ಅವ್ರವ್ರ ಭಕ್ತಿ ಹಂಗಿರ್ತೈತಿ. ಭಕ್ತಿಗೆ ಮನಸ್ಸ ಕಾರಣ ಹೊರತಾಗಿ ಭಕ್ತಿಗೆ ಮತ್ತೇನು ಕಾರಣ. ಈಗ ಒಬ್ಬ ಮನುಷ್ಯ ಅಡವಿ ಒಳಗೆ ಹಸಿದಿರ್ತಾನೆ. ಒಬ್ಬ ಮನೆಯಿಂದ ಬುತ್ತಿ ತಗೊಂಡು ಹೋಗಿರ್ತಾನೆ, ಒಬ್ಬ ಹೊರದಾಗ ಇರ್ತಾನೆ. ಅವ ಮುಂಜಾನೆ ಹೇಳಿ ಕೆಲಸ ಮಾಡಿ ಅವ ಹಸಿದಿರ್ತಾನೆ. ವಾದವ ಅದೇ ತಾಯಿ ತಂದಿ ಹೊಟ್ಟಿಗೆ ಹುಟ್ಟಿರ್ತಕ್ಕಂಥ ಹಿರಿಯ ಅಣ್ಣ ಹೊರದಾಗಿದ್ದಾವ ಅದೇ ತಾಯಿ ತಂದೆಯ ಹೊಟ್ಟಿಗೆ ಹುಟ್ಟಿರ್ತಕ್ಕಂಥ ತಮ್ಮ. ವಾದ ಕೂಡಲೇನ ಅಣ್ಣ ಅಂತಾನು ತಮ್ಮ ಊಟ ಮಾಡೋದು ಬಾರೋ ಅಂತಾನೆ. ಅವಾಗ ತಮ್ಮ ತಾನು ನೀನು ಬಾರಪ್ಪ ಇಬ್ರು ಕೂಡ ಊಟ ಮಾಡೋದು ಅಂತ. ಇಬ್ಬರು ಕೂಡಿ ಊಟಕ್ಕೆ ಕೊಂಡಿರ್ತಾರೋ. ಇವ ಅಣ್ಣ ತಾನು ಇದ್ರಾಗ ಸ್ವಲ್ಪ ಜಾನ್ ಹೆಚ್ಚಾಗಿದ್ರೆ ಪಾಡಾಕಿತ್ತು, ಇದ್ರಾಗ ಸ್ವಲ್ಪ ಉಪ್ಪು ಹೆಚ್ಚಾದ್ರೆ ಪಾಡಾಕಿತ್ತು, ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದ್ರೆ ಪಾಡಾಕಿತ್ತು, ಇನ್ನೊಂದು ಸ್ವಲ್ಪ ಆಳಕ್ಕಾಗ ಪಾಡಾಕಿತ್ತು. ಏನು ಮುಂಜಾನೆ ಇದು ಹೊರದಾಗ ಇದ್ದಾವಿದ್ದಲ್ಲ ಏನೂ ವಿಚಾರ ಮಾಡಲ್ಲ. ಬುದ್ಧಿ ಬಿದ್ದು ನಟ್ಟ ತಡ ಗಬಾ 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 ಕೂಗ್ತಿರ್ಲಾಕ. ಇವ ಮನೆಯಿಂದ ಬಂದಾನು, ಶಿಸ್ತಾಗಿ ತಿಂದು ಬಂದಾನು, ಮತ್ತು ಹೊರಗೆ ಬಂದ ಹೊಟ್ಟೆದಾಗ ಬಜ್ಜಿನೂ ತಿಂದು ಹೋಗ್ಯಾನು. ಇವಾಗ ಅದು ಬುದ್ಧಿ ಹೆಂಗೆ ಅನಿಸ್ಲಾಕತ್ತೈತಿ ಅಂತಂದ್ರೆ ಹೇರಾಪೇರ ಕಾಣಿಸ್ಲಾಕತ್ತೈತಿ. ಇವ ಮುಂಜಾನೆ ಹಿಡಿದ ಹೊರದಾಗ ದುಡ್ದಾನು, ಬೆವರು ಸುರಿಸ್ಯಾನು, ಹಸದಾನು. ಅವಾಗ ಬುದ್ಧಿ ಹೆಂಗೆ ಅನಿಸ್ಲಾಕತ್ತೈತಿ ಅಂತಂದ್ರೆ ರುಚಿಯಾಗಿ ಅವಾಗ ಉಪ್ಪು ಕಡಿಮೆ ಆದಂದು ಗೊತ್ತಾಗಬಾರ್ದು, ಬೆಲ್ಲ ಕಡಿಮೆ ಆದಂದು ಗೊತ್ತಾಗಬಾರ್ದು. ಇದು ದೈವೈತೋ ಇದು ಹಸಿ ಐತಿ ಅನ್ನೋದು ನೋಡಬಾರ್ದ. ಯಾವ ಕಾಡಿನೂ ಲಕ್ಷಗಳನ್ನು ತಿನ್ನಾಕೈತಾರೆ. ಇಬ್ಬರೂ ತಿನ್ನುವಂಥ ಅಡಿಗೆ ಒಂದೇ, ಇಬ್ಬರೂ ತಿನ್ನುವಂಥ ಅಡಿಗೆ ಒಬ್ಬ ತಾಯಿ ಮಾಡಿರ್ತಕ್ಕಂಥ ಅಡಿಗೆ, ಒಂದೇ ಧಾನ್ಯದಿಂದ ಮಾಡಿರ್ತಕ್ಕಂಥ ಅಡಿಗೆ, ಒಂದೇ ದಿವಸ ಮಾಡಿರ್ತಕ್ಕಂಥ ಅಡಿಗೆ
ಇಬ್ಬರು ಊಟ ಮಾಡೋದು ಒಂದೇ ಅಡಿಗೆ, ಆದ್ರೆ ಇವಾಗ ರುಚಿ ಹತ್ತುವಲ್ದು, ಅವಾಗ ಊಟ ಸಾರು. ಏನು ಕಾರಣ? ಅಡಿಗೆ ಒಳಗೆ ಏನು ಫರ್ಕ್ ಇರಬೇಕು? ಅವ ಊಟ ಮಾಡುವ ಅಡಿಗೆ ಒಳಗೆ ಏನು ಫರ್ಕ್ ಇರಬೇಕು? ಇವ ಊಟ ಮಾಡುವ ಅಡಿಗೆ ಒಳಗೆ ಏನು ಫರ್ಕ್ ಇರಬೇಕು? ಆ ಊಟ ಮಾಡುವಂತ ಬುದ್ಧಿಯಾಗ ಏನು ಫರ್ಕ್ ಇಲ್ಲ. ಆ ತಾಯಿ ಇಬ್ಬರಿಗೆ ಒಂದೇ ತರ ಬುದ್ಧಿ ಕಟ್ಟಿ ಕಟ್ಟಾಗ, ಆದ್ರೆ ಒಬ್ಬ ಹಸದಾನು, ಒಬ್ಬ ಹಸದಿಲ್ಲ. ಭಕ್ತಿ ಅಂದ್ರೆ ಏನೂ ಅಲ್ಲ, ಪ್ರೇಮ. ಯಾರ ಹತ್ತರ ಎದರ ಮ್ಯಾಲ ಪ್ರೇಮ ಇರ್ತೈತಿ, ಅವರು ಅದರ ಮ್ಯಾಲ ಭಕ್ತಿ ಇರ್ತಾರೆ. ಒಬ್ಬರು ದೇವರ ಮ್ಯಾಲ ಭಕ್ತಿ ಇರ್ತಾರೋ, ಒಬ್ಬರು ರಕ್ತದ ಮ್ಯಾಲ ಭಕ್ತಿ ಇರ್ತಾರೋ, ಒಬ್ಬರು ಹೂವು ನೋಡಿ ಕೂಡ ಪ್ರೇಮ ಕಟ್ಟಾಗಿ ಹೂವಿನ ಮ್ಯಾಲ ಭಕ್ತಿ ಇರ್ತಾರೋ, ಒಬ್ಬರು ಮಕ್ಕಳ ಮ್ಯಾಲ ಪ್ರೇಮ ಇರ್ತಾರೋ, ಭಕ್ತಿ ಇರ್ತಾರೋ, ಒಬ್ಬರು ಹೆಂಡತಿ ಮ್ಯಾಲ ಭಕ್ತಿ ಇರ್ತಾರೋ, ಒಬ್ಬರು ತಾಯಿ ತಂದೆ ಮ್ಯಾಲ ಭಕ್ತಿ ಇರ್ತಾರೋ. ಇರುವುದು ಒಂದೇ ಜನ, ಒಬ್ಬೊಬ್ಬರು ಒಂದೊಂದರ ಮ್ಯಾಲ ಭಕ್ತಿ ಇರ್ತಾರೆ. ಏನ್ ಕಾರಣ ಅಂತಂದ್ರ ಅವರವರ ಮನಸ್ಸಿನ ಸ್ಥಿತಿ. ಮನಸ್ಸ ನಮಗೆ ಹೆಂಗೆ ಕೆಲಸ ಮಾಡ್ತೈತಿ ಅಂತ ಹೇಳಕ್ಕಾಗುದಿಲ್ಲ. ಮನಸ್ಸು ಒಂದೇ ತರ ಕೆಲಸ ಮಾಡಬೇಕಾಗಿತ್ತಂದ್ರೆ ಇಂಥ ಸತ್ಸಂಗಗಳ ಭಾಳ ಮಾಡ್ತದೆ. ಈ ಸತ್ಸಂಗ ಏನು ಕಲಿಸ್ತೈತಿ ಅಂತಂದ್ರೆ ಎಲ್ಲರ ಮನಸ್ಸನ್ನು ಒಂದೇ ಸ್ಥಿಮಿತದೊಳಗೆ ಇಡಲಾಕ ಕಲಿಸ್ತೈತಿ. ಈಗ ನಾವು ಇಷ್ಟೆಲ್ಲ ಜನ ಕೂತೀವಲ್ಲ, ಯಾರ ಮನಸ್ಸಿನಾಗೂ ಏನೂ ಇಲ್ಲ, ಎಲ್ಲರ ಮನಸ್ಸಿನಾಗ ಒಂದೇ ಅವ್ರಿಗೂ ಆಗುತ್ತೆ. ಅವ್ರು ಮಾಡಿರೋದು ನಾಯಿ ಊಟ ಮಾಡೋದು.